ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗಿದೆ. ಈ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಳೆದ ಎಪಿಸೋಡ್ನಲ್ಲಿ ನಾವು ಪ್ರಸನ್ನ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಬಂದ್ವಿ. ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ಸ್ವಲ್ಪ ಚೇಂಜ್. ರಾಜಧಾನಿ ಬೆಂಗಳೂರಿನ ಮತ್ತೊಂದು ಚಿತ್ರಮಂದಿರವಾದ ಸಿದ್ದೇಶ್ವರಿ ಚಿತ್ರಮಂದಿರ ಜೆಪಿ ನಗರದಲ್ಲಿ ಇದೆ. ಇಲ್ಲೂ ಕೂಡ ಕಲಾಸಿಪಾಳ್ಯ ಸಿನಿಮಾ ಭರ್ಜರಿಯಾದ ಪ್ರದರ್ಶನವನ್ನು ಕಾಣ್ತಾ ಇದೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಚಿತ್ರಮಂದಿರದ ಮುಂಭಾಗದಲ್ಲಿ ದರ್ಶನ್ ಅವರ ಅಭಿಮಾನಿಗಳೆಲ್ಲ ಕಾಯಿ ಹೊಡೆದು ಸಿನಿಮಾವನ್ನ ಬರಮಾಡಿಕೊಂಡಂತ ರೀತಿ ಯಾವ ರೀತಿಯಾಗಿದೆ ನೋಡ್ತಾ ಇದ್ದೀರಾ. ಇನ್ನು ಮತ್ತೊಂದು ದೃಶ್ಯಾವಳಿ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ದರ್ಶನ್ ಅವರಿಗೆ ಯಾರೆಲ್ಲ ಅಭಿಮಾನಿಗಳಿದ್ದಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ. ದರ್ಶನ್ ಅವರಿಗೆ ಎಲ್ಲರೂ ಕೂಡ ಅಭಿಮಾನಿಗಳೇ. ಮಹಿಳಾ ಅಭಿಮಾನಿಗಳಿಲ್ಲ, ಫ್ಯಾಮಿಲಿ ಆಡಿಯನ್ಸ್ ಇಲ್ಲ, ಅವರಿಲ್ಲ ಇವರಿಲ್ಲ ಅಂತ ಹೇಳಿದ್ರಲ್ಲ. ನೋಡಿ, ಎಲ್ಲರೂ ಕೂಡ ದರ್ಶನ್ ಅವರಿಗೆ ಅಭಿಮಾನಿಗಳೇ. ನಕ್ಷತ್ರ ಮೇಡಮ್ ಅವರು ನೋಡಿ, ಚಿತ್ರಮಂದಿರಕ್ಕೆ ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಂತಹ ಪ್ರೇಕ್ಷಕರಿಗೆ ಅನ್ನದಾನವನ್ನು ಮಾಡ್ತಾ ಇರೋದು. ಇವರೇ ನಿರ್ಮಾಪಕರು ಅಲ್ಲ, ಡಿಸ್ಟ್ರಿಬ್ಯೂಟರು ಅಲ್ಲ. ಅನ್ನದಾನ ಮಾಡಿ ಇವರಿಗೆ ಆಗಬೇಕಾಗಿರೋದು ಏನೂ ಇಲ್ಲ. ಆದರೂ ಕೂಡ ಅನ್ನದಾನ ಮಾಡ್ತಿದ್ದಾರಂತಾದರೆ ಇವರಿಗೆ ಡಿ ಬಾಸ್ ಮೇಲೆ ಇರುವಂಥ ಪ್ರೀತಿ ಯಾವ ಮಟ್ಟದ್ದು ಅನ್ನೋದನ್ನು ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ರಾಜಧಾನಿ ಬೆಂಗಳೂರಿನ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ನಕ್ಷತ್ರ ಮೇಡಮ್ ಅವರು ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು, ಅನ್ನದಾನ ಮಾಡಿದ್ರು, ಎಲ್ಲನೂ ಆಯಿತು. ಅದಾದ ಬಳಿಕ ಮುಂದೇನಾಯಿತು ಅದನ್ನು ಕೂಡ ಒಮ್ಮೆ ನೋಡ್ಕೊಂಬನ್ನಿ. ಶಾಪ, ಅಭಿಮಾನಿಗಳ ದೈವ ಸ್ವರೂಪ, ಇಂಥ ಜೀವ ತುಂಬಾನೇ ಅಪರೂಪ. ರಿಮೆಂಬರ್ ದ ನೇಮ್ ದರ್ಶನ್ ತೂಗುದೀಪ. ಇನ್ನು ನಕ್ಷತ್ರ ಮೇಡಮ್ ಅವರು ಕೇವಲ ಜೆಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರ ಮಾತ್ರವಲ್ಲ, ಈ ಕಡೆ ಪ್ರಸನ್ನ ಚಿತ್ರಮಂದಿರ ಕೂಡ ಬಂದಿದ್ರು, ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು, ಚಿತ್ರಮಂದಿರದ ಒಳಗಡೆ ಕುಡಿದು ಕುಪ್ಪಳಿಸಿದ್ರು. ಅದಾದ ಬಳಿಕ ಒಂದಿಷ್ಟು ಮಾತುಗಳನ್ನು ಆಡಿದ್ರು. ಏನು ಹೇಳಿದ್ರು ಒಮ್ಮೆ ಕೇಳ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನಿಮ್ಮನೆ ಮಗಳು. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತು, ಯಾವ ಹಬ್ಬಕ್ಕಿಂತನೂ ಕಮ್ಮಿ ಇಲ್ಲ. ಯಾವ ಹಬ್ಬಕ್ಕೆ ಬಂದಿದ್ದೀವಿ ಅಂತ ನಿಮಗೂ ಗೊತ್ತು. ಕಲಾಸಿಪಾಳ್ಯ ನಮ್ಮ ಬಾಸ್, ನಮ್ಮ ಪುಣ್ಯಾತ್ಮನ ಮೂವಿಗೆ ರಿಲೀಸ್ ಆಗೈತೆ. ನಾವೆಲ್ಲರೂ ಬಂದಿದ್ದೀವಿ, ನೀವು ಕೂಡ ಬನ್ನಿ, ಎಲ್ಲರೂ ಸೇರಿ ಮೂವಿನ ನೋಡೋಣ. ಆ ತಾಯಿ ಚಾಮುಂಡೇಶ್ವರಿ ನಮ್ಮ ಬಾಸ್ಗೆ ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಿದ್ದೇನೆ. ಸ್ವಲ್ಪ ಅಂತರದಲ್ಲಿದ್ದಾರೆ ಅಷ್ಟೇ, ಬಂದೇ ಬರ್ತಾರೆ. ನೀವು ಉಸಿರಿರೋವರೆಗೂ ಅವ್ರನ್ನ ಮಾತ್ರ ಮರೆಯಲ್ಲ. ಅವ್ರು ಬರೋವರೆಗೂ ನಾನು ಬಿಲ್ಡಿಂಗ್ ಇನಾಗ್ರೇಷನ್ ಮಾಡಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೂಪರ್ ಆಗಿ ಮಾಡಿದೆ, ಇನ್ನೂ ಹೆಚ್ಚಾಗಿ ಮಾಡೋದು. ನನ್ನ ಐಡಿಯಾ ಆಡ್ ಮಾಡಲ್ಲ ಹಿಂಗುಡಿ. ಸೂಪರ್ ಆಗಿ ಮಾಡಿದೆ, ಇನ್ನೂ ಹೆಚ್ಚಾಗಿ ಮಾಡೋದು. ನನ್ನ ಐಡಿಯಾ ಆಡ್ ಮಾಡಲ್ಲ ಹಿಂಗುಡಿ. ಏನಿದು ತನಿಷಾ ಮೇಡಮ್ ಈ ಮಟ್ಟಕ್ಕೆ ಆವಾಜ್ ಆಗ್ತಾ ಇದಾರಲ್ಲ ಅಂತ ಕೇಳಿದ್ರೆ, ಕಲಾಸಿಪಾಳ್ಯ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ತನಿಷಾ ಮೇಡಮ್ ಬಂದಿದ್ರು ಪ್ರಸನ್ನ ಚಿತ್ರಮಂದಿರಕ್ಕೆ. ಪ್ರಸನ್ನ ಚಿತ್ರಮಂದಿರ ಮುಂಭಾಗದಲ್ಲಿ ನೋಡಿ, ದರ್ಶನ್ ಅವರ ಈ ಒಂದು ನೋಡ್ತಾ ಇದ್ದೀರಲ್ಲ, ಈ ಒಂದು ಫ್ಲೆಕ್ಸ್ ಹಾಕಿದ್ರು. ಅದೇನಂತ ಹೇಳಿದ್ರೆ, ದರ್ಶನ್ ಅವರ ಅಭಿಮಾನಿಗಳು ಯಾರೆಲ್ಲ ಇದ್ದಾರೆ ಅವರ ಇನ್ಸ್ಟಾಗ್ರಾಮ್ ಐಡಿಯನ್ನು ಹಾಕ್ಕೊಂಡು ಮಾಡಿರುವಂತಹ ಫ್ಲೆಕ್ಸ್ ಅದು. ಇದನ್ನು ತನಿಷಾ ಮೇಡಮ್ಗೆ ತೋರಿಸಿದ್ರು. ಆ ಸಂದರ್ಭದಲ್ಲಿ ತನಿಷಾ ಮೇಡಮ್ ಅವರು ಹೇಳಿದಂಥ ಮಾತಿದು. ಅಂದರೆ ದರ್ಶನ್ ಅವರ ಕಟ್ಟರ್ ಅಭಿಮಾನಿ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ, ಅತ್ಯದ್ಭುತವಾಗಿದೆ. ಆದರೆ ಇದ್ರಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಹಾಕಿಲ್ಲ ಅಂತ ಹೇಳಿದ್ರೆ ಹೊಡಿತೀನಿ ಅಂತ ಒಂದು ಪ್ರೀತಿಯಲ್ಲಿ ಹೇಳಿದಂಥ ಮಾತಿದು. ಇದೇ ಹೇಳುತ್ತೆ ತನಿಷಾ ಮೇಡಮ್ಗೆ ದರ್ಶನ್ ಅವರ ಮೇಲೆ ಇರುವಂಥ ಪ್ರೀತಿ ಯಾವ ಮಟ್ಟದ್ದು, ಅಭಿಮಾನ ಯಾವ ಮಟ್ಟದ್ದು ಅಂತ. ಏನು ಇವೆಲ್ಲಾದ ಬಳಿಕ ಚಿತ್ರಮಂದಿರದ ಒಳಗಡೆ ಹೋದ್ರು, ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು. ಅದಾದ ಬಳಿಕ ಅಭಿಮಾನಿಗಳ ಜೊತೆಗೆ ಕುಣಿದು ಕುಪ್ಪಳಿಸಿದ್ರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಹಾಡು ಬಂದಾಗ ತನಿಷ್ ಅವರು ತಾನೊಬ್ಳು ಸೆಲೆಬ್ರಿಟಿ, ನಿರ್ಮಾಪಕಿ ಅನ್ನೋದನ್ನು ಪಕ್ಕಕ್ಕಿಟ್ಟು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ನೃತ್ಯ ಮಾಡ್ತಾ ಇದ್ದಾರೆ. ಇವರೊಬ್ಬರು ನಿರ್ಮಾಪಕಿ, ನಾಯಕ ನಟಿ. ಹೀಗಿದ್ರೂ ಕೂಡ ನಾನೊಬ್ಬಳು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳ್ತಾ ಇದ್ದಾರೆ. ಅಭಿಮಾನಕ್ಕೆ ಯಾವುದೇ ರೀತಿಯಾದಂಥ ಬ್ಯಾರಿಕೇಡ್ ಇಲ್ಲ, ಅಭಿಮಾನಿ ಅಷ್ಟೇ. ಇಲ್ಲಿ ತನಿಷ್ ಅವರು ತಾನೊಬ್ಬ ಸೆಲೆಬ್ರಿಟಿ ಆದರೂ ಕೂಡ ನಾನೊಬ್ಬಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪಕ್ಕ ಅಭಿಮಾನಿ ಅನ್ನೋದನ್ನು ಈ ಮೂಲಕ ಸಾಬೀತುಪಡಿಸಿದ್ದಾರೆ.
ನೋಡಿದೆ ಬ್ರೋ, ಬಾಸ್ ಮೂವಿ ಬಿಡ್ತೀವ ನೋಡ್ತಾ ಇರ್ತೀವಿ ಯಾವಾಗಲೂ. ಫಸ್ಟ್ ನಾನು ಕನ್ನಡ ಇಷ್ಟಪಟ್ಟಿದ್ದೆ ಡಿ ಬಾಸ್ ಅವರಿಂದ. ಯಾಕೆ ಗೊತ್ತಾ, ಅವರೇ ಬೆಳೆಸಿರೋ ಜನಗಳು. ಸೊ ಇವರನ್ನಂತೂ ನೀವು ನೋಡೇ ಇರ್ತೀರಾ, ದರ್ಶನ್ ಅವರ ಕಟ್ಟರ್ ಅಭಿಮಾನಿ. ಮೂಲ ಇವರು ನಮ್ಮ ಕನ್ನಡದವರಲ್ಲ, ಮೂಲತಃ ಇವರು ನೇಪಾಳದವರು. ಆದರೆ ಇದೀಗ ಪಕ್ಕ ಕನ್ನಡಿಗ. ಇವರ ತಾಯಿ ಕೂಡ ಹಾಡಾಡ್ತಾರೆ. ಇವರೊಬ್ಬರು ಸಿಂಗರು, ನಮ್ಮ ಕನ್ನಡದ ಸರಿಗಮಪದ ಅಭ್ಯರ್ಥಿ ಕೂಡ ಆಗಿದ್ರು ಇವರು. ದರ್ಶನ್ ಅವರ ಯಾವ ಸಿನಿಮಾ ಬಂದರೂ ಇವರಲ್ಲಿ ಹಾಜರು. ಆ ಡೆವಿಲ್ ಸಿನಿಮಾವನ್ನು ಅದು ಎಷ್ಟು ಬಾರಿ ನೋಡಿದ್ರು ಇವರಿಗೆ ಲೆಕ್ಕ ಇರಲಿಕ್ಕಿಲ್ಲ. ಇದೀಗ ಕಲಾಸಿಪಾಳ್ಯ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ, ಕುಡಿದು ಕುಪ್ಪಳಿಸ್ತಾ ಇದ್ದಾರೆ. ಇದಲ್ವಾ ಡಿ ಬಾಸ್ ಅವರ ಗತ್ತು ಹಾಗೆ ತಾಕತ್ತು ಅನ್ನೋದು. ಡಿ ಬಾಸ್ ಅವರಿಗೆ ಅವರ ಅಭಿಮಾನಿಗಳಿಲ್ಲ, ಇವರ ಅಭಿಮಾನಿಗಳಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ತಾರಲ್ಲ. ಅತಿ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿರುವಂಥ ನಟ ಅಂತ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು. ಈ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಒಂದಿಷ್ಟು ಮಂದಿ ಇದಕ್ಕೂ ಕೂಡ ಕೊಂಕು. ವಿದೇಶಿಗರೇ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರನ್ನ ಪ್ರೀತಿಸ್ತಾರೆ, ಅವರಿಂದ ನಮ್ಮ ಕನ್ನಡ ಭಾಷೆಯನ್ನ ಗೌರವಿಸ್ತಾರಂತಾದ್ರೆ ಪ್ರತಿ ಕನ್ನಡಿಗನೂ ಹೆಮ್ಮೆ ಪಡಬೇಕಾದಂಥ ವಿಚಾರವೇ. ಅಭಿಮಾನ ಅದು ಯಾರ ಮೇಲೆ ಇರಲಿ, ಆದರೆ ಭಾಷೆ ಅಂತ ಬಂದಾಗ ಅದು ನಮ್ಮ ತಾಯಿ ಇದ್ದಂಗೆ. ಪರಭಾಷಿಗರನ್ನು ಕೂಡ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಇಷ್ಟಪಡುವಂತೆ ಮಾಡಿದ್ದಾರೆ. ಈ ಮೂಲಕ ನಮ್ಮ ಭಾಷೆಯನ್ನು ಎತ್ತಿ ಹಿಡಿದಿದ್ದಾರೆ ಅಂತಾದರೆ ಪ್ರತಿಯೊಬ್ಬರು ಕೂಡ ದರ್ಶನ್ ಅವರಿಗೆ ಸಲಾಮ್ ಹೊಡೆಯಲೇಬೇಕು. ಅದೇನೇ ಇರಲಿ, ಕಲಾಸಿಪಾಳ್ಯ ಸಿನಿಮಾ ಅಂತೂ ಭರ್ಜರಿಯಾಗಿ ಎಲ್ಲೆಡೆ ಪ್ರದರ್ಶನವನ್ನು ಕಾಣ್ತಾ ಇದೆ. ನೀವು ಈ ಸಿನಿಮಾವನ್ನು ಯಾವ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದ್ದೀರಿ, ನಿಮ್ಮ ಅನುಭವ ಯಾವ ರೀತಿಯಾಗಿತ್ತು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದಿಷ್ಟು ಚಿತ್ರಮಂದಿರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ, ಜೊತೆಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು, ಜೊತೆಗೆ ಈ ಸಿನಿಮಾದ ರೀ ರಿಲೀಸ್ನ ಕಲೆಕ್ಷನ್ ಬಗ್ಗೆ ಕೂಡ ಹೇಳ್ತೀವಿ. ನಮಸ್ಕಾರ.